ನೋಡಪ್ಪ, ಯತೀಂದ್ರ ಸಿದ್ದರಾಮಯ್ಯನವರು, ಸುನಿಲ್ ಬೋಸ್ ಅವರು ಇಬ್ಬರು ಒಂದೇ ನನಗೆ. ಅವರಿಬ್ಬರು ಜೊತೆಯಾಗಿ 40 ವರ್ಷಕ್ಕೆ ಹೆಚ್ಚು ಕಾಲ ನಾನು ಸಿದ್ದರಾಮಯ್ಯ ಜೊತೆಯಾಗಿ ಯಾವ ಸಮುದಾಯಗಳ ರಕ್ಷಣೆಗೆ ಕೆಲಸ ಮಾಡಿದ ರಾಜ್ಯದ ಅಭಿವೃದ್ಧಿಗೆ ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ರೀತಿ ಮಾಡ್ತಾರೆ ಅಂತ ಭರವಸೆ. ಯಾಕೆ ವಿಫಲ ಆಗುತ್ತೆ? ನಾವೆಲ್ಲ ಚರ್ಚೆ ಮಾಡಲ್ವಾ? ಚರ್ಚೆ ಮಾಡ್ತೀವಿ. ಒಂದು ಕಡೆ ಎಚ್ ಮಹದೇವಪ್ಪ ಅಂದ್ರೆ ಈಗ 2ನೇ ಲೈನ್ ನಾಯಕರಾಗ್ಬಿಟ್ರ ಅಂತ. ಯಾಕೆಂದ್ರೆ ಮೊದಲ ಪಂಕ್ತಿ ನಾಯಕರಾಗಿದ್ರು, ಇವಾಗ ಎಲ್ಲ ಒಂದ್ ಕಡೆ ಫಸ್ಟ್ ಇಲ್ಲ ಅಂದ್ರೆ ಸೆಕೆಂಡ್ ಆಗಕ್ಕೆ ಸಾಧ್ಯನಾ? ಫಸ್ಟೇ ಯಾವಾಗ್ಲೂ ನಿರ್ಲಕ್ಷ್ಯ ಅಂತ ಏನಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಫಸ್ಟ್ ಇಲ್ಲ ಅಂದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟು ಅಂತ ಅರ್ಥ ಏನಿಲ್ಲ. ನನಗೆ ಸಂವಿಧಾನ ರಕ್ಷಣೆ ಮಾಡೋದು, ಪ್ರಜಾಪ್ರಭುತ್ವ ಬರೋದ್ರ ಅದರಲ್ಲಿ ಬಲವಾದ ನಂಬಿಕೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಕ್ಕೆ ಸಂಘಟನೆಗಳ ಜೊತೆ ಸೇರಿ 40 ವರ್ಷದಿಂದ ಮಾಡ್ತೇನೆ, ಈಗಲೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷನೂ ಅದೇ ಮಾಡ್ತಾರೆ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡದಕ್ಕೆ ತಮಗೆ ಈ ಥರ ಒಂದು ಏನಾದರೂ ಶಿಕ್ಷೆ ಅಂತ ಇಲ್ಲ. ಆ ಥರ ಆಪ್ತ ಬಳಗ ಇರೋದಕ್ಕೆ ನಾವೆಲ್ಲ ಗಟ್ಟಿಯಾಗಿರೋದು. ಈ ಸಮುದಾಯ ನಾವು ಹಿಂದ ಸಂಘಟನೆ ಮಾಡೋದ್ರಿಂದ ಗಟ್ಟಿಯಾಗಿರೋದು. ಆ ಥರ ಶಿಕ್ಷೆ ಅಂತ ಯಾಕೆ ಅಂದ್ಕೋತೀರಿ? ಬಹುತೇಕ ಸಚಿವರು, ಶಾಸಕರುಗಳು ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ನಾವು ಸಚಿವರಾಗಬೇಕು ಅಂತ ಹೇಳಿಕೆನೇ ಕೊಡ್ತಾ ಇದ್ದಾರೆ. ತಾವು ಬೇಕು ಅಂತ ಆಗ ಅದರಲ್ಲಿ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ನನ್ನ 40 ವರ್ಷದಲ್ಲಿ ನನಗೆ ಮಂತ್ರಿ ಕೊಡಿ, ಖಾತೆ ಕೊಡಿ, ಅಧಿಕಾರ ಕೊಡಿ ಅಂತ ಕೇಳೇ ಇಲ್ಲ. ಹೀಗಾಗಿ ಕೇಳಿ ಹತ್ತು ಕರೆದು ಬೇಡಿ ತಗೊಳ್ಳುವಂಥದ್ದು ಮಂತ್ರಿ ಪದವಿ ಅಲ್ಲ, ಅಲ್ವೇ ಅಲ್ಲ, ಪದವಿ ಅಲ್ಲ ಅದು. ಪರಿಷತ್ ಚುನಾವಣೆ ಸಂಬಂಧಪಟ್ಟ ಅರ್ಧ ಮತದಾನ ಆಗಿದೆ. ಮುಂದಿನಿಂದ ನಮ್ಮ ನಿಜವಾದ ಹೋರಾಟ ಶುರುವಾಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ನಮ್ಮ ನಿಜವಾದ ಹೋರಾಟ ಶುರು, ಕಾಂಗ್ರೆಸ್ ವಿರುದ್ಧ 2028ಕ್ಕೆ ನಾವು ನಿಜವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. JDS ಪಕ್ಷ ಸ್ಥಾಪನೆ ಆದಾಗ ಕಾಂಗ್ರೆಸ್ಸು ಮತ್ತು BJPಗೆ ಸಮಾನಾಂತರ ದೂರದಿಂದ ನಿಂತು ವೈದ್ಯ ಹೋರಾಟ ಮಾಡ್ತೀವಿ ಅಂತ ರಾಜಕೀಯ ನಿರ್ಣಯ ಆಯಿತು. ಯಾವಾಗ? JDS ಪಕ್ಷ ಸ್ಥಾಪನೆ ಆದಾಗ. ಆದರೆ ಆ ನಿಲುವು ಕಾಂಗ್ರೆಸ್ ಜೊತೆಗೆ ಸೇರಿನೂ ಸರ್ಕಾರ ಮಾಡಿದ್ರು, BJP ಜೊತೆಗೆ ಸೇರೂ ಸರ್ಕಾರ ಮಾಡಿದ್ರು. ಇದರ ಅರ್ಥ ಸ್ಪಷ್ಟವಾದಂಥ ರಾಜಕೀಯ ಸಿದ್ಧಾಂತ ಇಲ್ಲ, ನಿಲುವಲ್ಲ. ಕ್ಲಿಯರ್ ಕಟ್ ಪೊಲಿಟಿಕಲ್ ಐಡಿಯಾಲಜಿ is lacking. Only power centered struggle. ಅದಕ್ಕೆ ಯಾವಾಗ ಏನು ಬೇಕಾದ್ರೂ ಹೇಳ್ಬೋದು. ಐ ಹ್ಯಾವ್ ನೋ ಕಮೆಂಟ್ಸ್. ಖಂಡಿತ 2028 ಕಾಂಗ್ರೆಸ್ ಮತ್ತೆ ಅಧಿಕಾರ ಕೊಡ್ತಾರೆ. ಅದು ಸೀಕ್ರೆಟ್ ಮತದಾನ, ಅವರೇ ಪರಾಮರ್ಶಿಸ್ಕೋಬೇಕು. ಬಿಕಾಸ್ ಇಟ್ ಇಸ್ ಎ ಸೀಕ್ರೆಟ್ ವೋಟಿಂಗ್, ವಿ ಡೋಂಟ್ ನೋ. ಸೊ ಒಟ್ಟು ಸಂಖ್ಯೆಯಲ್ಲಿ ಕಡಿಮೆ ಅಂತೂ ಆಗಿದೆ. ಅದು ಹೇಗೆ ಏನು ಅಂತ ಅವರೇ ನೋಡ್ಕೋಬೇಕು. ಹೈಕಮಾಂಡ್ ಯಾವಾಗ ಹೇಳುತ್ತೆ ಅವಾಗ ಆಗುತ್ತೆ. ಇಲ್ಲ, ಥ್ಯಾಂಕ್ ಯು.